ರೋಡಿಲಿ ಛತ್ರಿ ಸಿಗಾಕೊಂಡ್ಬಿಡೋದು. ಛತ್ರಿ ಮತ್ತೆ ರೈನ್ ಕೋಟ್ ರೋಡಿಲಿ ಸೈಲೆನ್ಸರ್ ಸಿಕ್ರಲ್ಲ ಅಜ್ಜಿಯ ಕೀಯಲ್ಲಿ ಕಟ್ ಮಾಡ್ತವ್ರ ಅದನ್ನೇ. ಹಲೋ ಫ್ರೆಂಡ್ಸ್, ನಾವಿವತ್ತು ಮಾನ್ಸೂನ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. 2 ದಿನ ಮಡಿಕೇರಿಗೆ ಹೋಗೋಣ ಅಂತ. ಬೆಳಗಿನ ಜಾವ 4 ಗಂಟೆ 3 ಗಂಟೆಗೆ ಎದ್ದು ರೆಡಿಯಾಗಿ ಪ್ಯಾಕಪ್ ಎಲ್ಲ ಆಗಿ ಇವಾಗ ನಿಂತಿದ್ದೀವಿ ಹೋಗೋಣ ಅಂತ. ಬೈಕೆಲ್ಲ ರಾತ್ರಿನೇ ರೆಡಿ ಮಾಡಿದ್ದೀವಿ. ನಮ್ಮ ರಥ ರೆಡಿಯಾಗಿ ನಿಂತೈತೆ. ನಾವು ಪ್ಲ್ಯಾನ್ ಮಾಡಿದ್ದು 4 ಗಂಟೆಗೆ ಹೋಗೋಣ ಅಂತ. 4 ಗಂಟೆ ಅಂದ್ಬಿಟ್ಟು ಇವಾಗ 6 ಗಂಟೆ ಆಗೈತೆ. 6:15 ಹತ್ರ ಗೊತ್ತಾಯ್ತೆ. ತುಂಬ ಲೇಟ್ ಆಗೋಯ್ತು. ಲೇಟ್ ಅಂದರೆ ಏನು ಮಾಡೋಕ್ಕಾಗಲ್ಲ. ಪ್ರಿಪ್ರೇಷನ್ನು ಯಾಕಂದ್ರೆ ಹೊರಗಡೆ ಹೋಯ್ತಿದ್ದೀವಿ ಅಂದರೆ ಪ್ರತಿಯೊಂದು ಪ್ರಿಪ್ರೇಷನ್ ಮಾಡ್ಕೊಂಡೇ ಹೋಗ್ಬೇಕು. ಸೊ ಟೈಮ್ ಹಿಡೀತು. ಇವಾಗ 6:15 ಕರೆಕ್ಟಾಗಿ ಹೊಡ್ತಿದ್ದೀವಿ. ಇವಾಗ ರೆಡಿ ಫಾರ್ ದಿಸ್ ರೈಡ್. ಬನ್ನಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಣ. ನೀವು ಕೂಡ ನೋಡ್ತೀರಾ ವಿಡಿಯೋದಲ್ಲಿ. ಹೊರಟು ಮನೆಯಿಂದ ಏನೋ ಮಡಿಕೇರಿ ಹತ್ರ ಬಂದು ಸೀರಿಯಸ್ಲಿ ನಿದ್ದೆ ಮಾಡ್ಕೊಂಡು ಬಂದವಳೆ ಅಲ್ಲಿಂದನು. ಇನ್ನೇನೋ ಆಲ್ಮೋಸ್ಟ್ ರೀಚ್ ಆದ. ಇನ್ನೊಂದು 10 ಕಿಲೋಮೀಟ್ರ್ ಐತೆ ಮಡಿಕೇರಿಗೆ. ಎಕ್ಸ್ಪೆಕ್ಟೇಷನು ಮಳೆ ಬರುತ್ತೆ, ಚೆನ್ನಾಗಿರುತ್ತೆ, ಮಾನ್ಸೂನ್ ರೈಡ್ ಅಂದ್ಕೊಂಡು ಬಂದು ಎಷ್ಟು ಬಿಸಿಲು ಹೊಡಿತೈತೆ ಅಂದರೆ ನೋಡಿ, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ ನೋಡಿ. ಕಾಫಿ ತೋಟ, ಕಾಫಿ ಎಸ್ಟೇಟ್ಸ್ ಇದೆಲ್ಲ ನೋಡಿ ಗಾಯ್ಸ್. ಏನು ಗಾಡಿ ಅವಾಗ ಸ್ಮೆಲ್ ಹೊಡಿತೈತೆ. ರೋಡಿಲಿ ಛತ್ರಿ ಸಿಗಾಕೊಂಡ್ಬಿಡೋದು. ಛತ್ರಿ ಮತ್ತೆ ರೈನ್ ಕೋಟ್ ರೋಡಿಲಿ ಇಲ್ಲಿ ವೈರಾಗಲ್ವ ಇದು. ಸೊ ಜಾರ್ ಬಿಡೋದು. ಇದು ಪಕ್ಕ ಕೂತೈತೆ. ಬಿಗೆ ಕಟ್ಟಿದೀವಿ. ಇದನ್ನ ಚೆನ್ನಾಗಿ ಕೂತೈತೆ. ಇಲ್ಲಿ ರೈನ್ ಕೋಟ್ ಮತ್ತೆ ಛತ್ರಿ ಇತ್ತು. ಸರಿ, ಅದಲ್ಲಿ ಹೆಂಗಿದಾಯ್ತು ಅಂತ. ಬಾಬಾ ಬ್ರೇಕ್ ಪ್ಯಾಡ್ಗೆ ಸಿಗಾಕೊಂಡ್ಬಿಡ. ಅದ್ರಲ್ಲಿ ನಿನ್ ಗಂದೆ ತಾನೆ ಅವಾಗ್ಲೇ ಇಡದ ಅಂತ. ಇಲ್ಲಿ ಬ್ಯಾಗ್ ಇಟ್ಟಿದ್ರೆ ಆಯ್ತಿರ್ಲಿಲ್ವ ಛತ್ರಿನ. ಬ್ಯಾಗಲ್ಲಿ ಹಿಂಸೆ ಆಯ್ತದೆ ನೋಡಿ ಹೊಸ ಛತ್ರಿ ಇವಾಗ ತಗೊಂಡೆ ಕಾಲೇಜ್ ತಗೊಂಡೋಗಕ್ಕೆ ಅಂತ ಹೋಯ್ತಿಲಿ. ಸೈಲೆನ್ಸರ್ಗೆ ಸಿಗಾಕೊಂಡ್ಬಿಟ್ಟು ಸುಟ್ಟು ಹೋಗ್ಬಿಡಾಯ್ತ. ಗಾಯ್ಸ್, ಇದು 2ನೇ ಸಲ ಆಯ್ತಿರೋದು ಇನ್ಸಿಡೆಂಟ್ ನಮಗೆ. ಒಂದ್ಸಲ ನನ್ನ ಡ್ರೆಸ್ ಸುಟ್ಟೋಗ್ಬಿಟ್ಟಿತ್ತು. ಅದು ನನ್ನ ಬರ್ಡೇ ದಿನ. ಹೋದ್ಸಲ ಬರ್ಡೇ ಡ್ರೆಸ್ ಸುಟ್ಟೋಗ್ಬಿಟ್ಟಿತ್ತು. ನಾನು ಗಾಡಿ ಸ್ಮೆಲ್ ಬರಂಗಿಲ್ಲ. ಎಷ್ಟೇ ಸ್ಪೀಡಲ್ಲಿ ಹೊಡಿದ್ರು ಹೋದ್ಸಲ ಬಂದು ನಂದು ಬರ್ಡೇ ಡ್ರೆಸ್ ಸುಟ್ಟೋಗ್ಬಿಟ್ಟಿತ್ತು. ಅದೇ ಒಂದು ಚಿಕ್ಕಮ್ಮನ ದೇವಸ್ಥಾನ ಬೆಟ್ಟಕ್ಕಲ್ವಾ, ಸಿದ್ದಮ್ಮನ ಬೆಟ್ಟಕ್ಕೆ ಹೋಗ್ಬೇಕಿದ್ರೆ ಅಲ್ಲಿ ಯಾವ್ದದು ಯಾವ ಲೇಕ್ ಇದು ಯಾವ್ದೋ ಒಂದು ಇತ್ತಲ್ಲ, ಹೋಗಿದ್ವಲ್ಲ ಬೀಚ್ ಥರ ಇತ್ತಲ್ಲ, ಏನದು ಡ್ಯಾಮು, ಯಾವ ಡ್ಯಾಮ್ ಅದು? ಕಬಿನಿ ಬ್ಯಾಕ್ ವಾಟರ್ಗೆ ಹೋಗಿದಾಗ ಹೋಗ್ತಾ ಇದ್ವಿ. ಅವಾಗ ಅಲ್ಲಿ ಬ್ರೇಕ್ ಪ್ಯಾಡಲ್ಲಿ ಇದು ಛತ್ರಿದು ಇದಿರುತ್ತಲ್ಲ ಥ್ರೆಡ್ಡು ದಾರ, ಅದು ಸುಟ್ಟೋಗ್ಬಿಟ್ಟಾಯ್ತು. ಸುಟ್ಟೋಗ್ವಿ ಅಲ್ಲಿ ಕಚ್ಕೊಬಿಟ್ಟೈತೆ ಗೊತ್ತಲ್ಲ ಆಚೆಗೆ. ಸಿಕ್ರಲ್ಲ ಅಜ್ಜಿಯ ಕೀಯಲ್ಲಿ ಕಟ್ ಮಾಡ್ತವ್ರ ಅದನ್ನೇ. تكنولوجيا ಬ್ರೇಕ್ ಪ್ಯಾಡಲ್ಲಿ ಸಿಗಾಕಬಿಟ್ಟೈತೆ ಅಂದ್ಬಿಟ್ಟು ಅದನ್ನ ಕೀಯಲ್ಲಿ ಕಟ್ ಮಾಡ್ತವ್ರೆ ಸಾಹೇಬ್ರು. No more shortcuts. New life, new beginning. ಇವಾಗ ಮಡಿಕೇರಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ರಾಜಾ ಸೀಟ್ ಹತ್ರ ಬಂದಿದೀವಿ. ಲೈಕ್ ಪಾರ್ಕ್ ತರ ಆಯ್ತಲ್ಲ ಮಡಿಕೇರಿ ರಾಜಾ ಸೀಟ್ ಅಲ್ಲಿ ಬಂದಿದೀವಿ. ಹೊರಗಡೆ ಹೋಗೋಣ ಅಂತ. ಆಯ್ತಾ ನೋಡಕ್ಕೆ ಯಾವ್ದು ಏನ್ ಪಾಪ ಇದು? ಇಲ್ಲೇ ಅಂದ್ರೆ ವ್ಯೂ ಪಾಯಿಂಟ್. ರಾಜಾ ಸೀಟ್ ಅಂದ್ರೆ ಪಾರ್ಕ್ ತರನು ಐತೆ, ವ್ಯೂ ಪಾಯಿಂಟ್ ತರನು ಐತೆ. ಸೊ ನೋಡೋಣ ಬನ್ನಿ ಹೆಂಗೈತೆ ಅಂತ. ಟಿಕೆಟ್ ಕೌಂಟರ್ ಹತ್ರ ಹೋಯ್ತಾ ಇದೀವಿ ಟಿಕೆಟ್ ತಗೋಣ ಅಂತ. ಟಿಕೆಟ್ ತಗೊಂಡು ಒಳಗಡೆ ಬಂದಿದೀವಿ. ಇವಾಗ ತುಂಬಾ ಸಕ್ಕತ್ತಾಗಿ ಗಾರ್ಡನಿಂಗ್ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗೈತೆ ಮಾತ್ರ. ವ್ಯೂ ಪಾಯಿಂಟ್ ಇಲ್ಲಿ ರಶ್ ಇಲ್ಲ ಇವತ್ತು. ಫುಲ್ ಫ್ರೀ ಐತೆ. ಅಂದ್ರೆ ಬೆಳಿಗ್ಗೆ ಬಂದಿರೋದಕ್ಕೆ ಫ್ರೀ ಇರೋದು. ಮಧ್ಯಾಹ್ನ ಮತ್ತೆ ನೈಟ್ ಟೈಮ್ ಅಂದ್ರೆ ತುಂಬಾ ರಶ್ ಇರುತ್ತೆ. ಹೌದು, ನಾನ್ ಇಲ್ಲಿಗೆ ತುಂಬಾ ಸರಿ ಬಂದಿದ್ದೆ. ಒಂದು 4-5ನೇ ಸರಿ ಇಲ್ಲಿ ಬಂದಿರೋದು. ನೀವು ಫಸ್ಟ್ ಟೈಮ್ ಅಲ್ಲ ಪಾಪನೆ? ಏನ್ ಇಲ್ಲಿಗೆ ಬಂದಿರೋದು ಅಂದ್ರೆ ಬಸ್ಸಲ್ಲೇ ಬೇಕಾರಲ್ಲ ನೋಡಿದ್ದೀನಿ ಆತರ. ಧರ್ಮಸ್ಥಳಕ್ಕೆ ಹೋಗುವಾಗ ಬೈಲಿ ಪಾಪ ಇದ್ ನೋಡೋಣ ಹಂಗಿಂದ ಬರೋದು. ನೋಡಿ ಫೋಟೋ ತಗೊಡಿ ಅಂದ ನಿಂತವಳೆ. ಏನ್ ಮಾಡಕ್ ಆಗಲ್ಲ, ತಗೊಳ್ಳೇಬೇಕು. ನೋಡಿ ಗೈಸ್, ಪಾರ್ಕ್ ಈ ರೀತಿ ಐತೆ. ರಾಜಾ ಸೀಟ್
ತೆಗೀಗ ಇಲ್ಲೊಂದು ಚೆನ್ನಾಗೈತೆ ಗಾರ್ಡನ್ ತೆಗೀಗ. ಚೆನ್ನಾಗಿ ಮೇಂಟೈನ್ ಮಾಡವ್ರೆ ಪರವಾಗಿಲ್ಲ. ಇವಳು ನೋಡ್ರಿ ಒಬ್ಳು ಬ್ಯಾಕ್ ಗ್ರೌಂಡ್ ಅಲ್ಲಿ ತೆಗಿ ಅಂತ ಬಡ್ಕಾತವಳೆ ಫೋಟೋ ತೆಗಿ ಅಂತ. ಫೋಟೋಸ್ ತಗಸ್ಕೋಬೇಕು ತಾನೆ, ಎಲ್ಲ ಎಷ್ಟ್ ಚೆನ್ನಾಗಿದೆ. ಫೋಟೋಸ್ ತಗಸ್ಕೋಬೇಕು ತಾನೆ. ಒಂದ್ ಕಡೆ ಬ್ಲಾಗ್ ಮಾಡೋದು, ಒಂದ್ ಕಡೆ ಫೋಟೋ ತಗೊಳೋದು ಗೊತ್ತಿಲ್ಲ. Guys, ಇಂತ ಪ್ಲೇಸ್ ನೋಡಿದ್ರೆ ಯಾರಿಗಾದ್ರೂ ಫೋಟೋ ತಗಸ್ಕೋಬೇಕಂತ ಅನ್ಸಲ್ವಾ? ನಿಮ್ಗ ಅನ್ಸಲ್ವಾ? ಬಂದ್ ನೋಡಿ ಅನ್ಸುತ್ತೆ ಇಲ್ಲಿಗೆ. ಅನ್ಸುತ್ತೆ ನೋಡಿ. ಆಯ್ತು ಮಡಿಕೇರಿ ನೋಡಕ್ಕೂ ಚಿನ್ನ, ಇಲ್ಲಿರಕ್ಕೂ ಚಿನ್ನ. ಐ ಲವ್ ರಾಜ ಸೀಟ್. ಇವಳು ಎಲ್ಲಾನು ಒಂದ್ ಸಿಕ್ಬಿಟ್ರೆ ಅಲ್ಲೇ ರೀಲ್ಸು. ತೆಗಿ ಇವಾಗ, ತೆಗಿ ಸೀರಿಯಸ್ಲಿ ಅದ್ ಮಾಡ್ತೀನಿ. ಹಿಡ್ಕಿಡ್ಕ. ಯು ಕ್ಯಾನ್ ಫ್ಲವರ್ ಐ ಕ್ಯಾನ್ ನೌ ನಸಿಯ. ಆ ಸಾಂಗ್ ಹೇಳಕ್ ಬರಲ್ಲ ಗೈಸ್. ನಮ್ ಲ್ಯಾಂಗ್ವೇಜ್ ಅಲ್ಲಿ ನಾವ್ ಆಡ್ತೀವಿ. ಬರೀ ನಲಿಯದೆ ಡ್ಯಾನ್ಸ್ ಮಾಡಲ್ಲ ಎಲ್ಗೋದ್ರು ಬರೀ. ಚೆನ್ನಾಗಿ ಮುಡ್ಕೊಂಡಿದೀವಿ ಹೂನ ಮಾತ್ರ. ಹೂವಲ್ಲ ಇದು ಫ್ಲವರ್. ಫ್ಲವರ್ ಆಯ್ತು. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಹೂ ಅಂತ ತಾನೆ ಅನ್ನೋದು. ಮಾಡೋದೇನೋ ರೀಲ್ಸ್ ಮಾಡ್ಬೇಕಲ್ಲ ಅಂತ. ಪಾರ್ಕ್ ಎಲ್ಲ ರೌಂಡ್ ಹಾಕೈತಿ ಇವಾಗ. ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋಗ್ತಿದೀವಿ. ಬನ್ನಿ ಗಾಯ್ಸ್, ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸಿ, ಎಷ್ಟು ಸೂಪರ್ ಅಂತ ತೋರಿಸ್ತೀನಿ. ಬಿಸ್ಲೈತೆ, ವ್ಯೂ ಪಾಯಿಂಟ್ ಹೆಂಗಾಯ್ತೋ ಗೊತ್ತಿಲ್ಲ ಗಾಯ್ಸ್. ವ್ಯೂ ಪಾಯಿಂಟ್ ಹೆವೆನ್ ಹೆವೆನ್ ಹೆವೆನ್, ಸ್ವರ್ಗ. ಸೋನೆ ಮಳೆ ತರ ಬಂದಿದ್ರೆ ಇನ್ನೂ ಸಾಗಲಾಗಿರೋದು ವ್ಯೂ ಪಾಯಿಂಟ್ ಅಲ್ವಾ. ಬಿಸಿಲು ಬಟ್ ಆದ್ರೂ ಸಾಕಾಗೈತೆ. ಚೆನ್ನಾಗೈತೆ ವ್ಯೂ ಪಾಯಿಂಟ್, ಸಖತ್ತಾಗೈತೆ ಗೈಸ್. ಹೈಟ್ ಮ್ಯಾಚಿಂಗ್ ಇಲ್ಲ ಅಂದ್ಬಿಟ್ಟು ನೋಡಿ ಹೆಂಗ್ ಎತ್ತೋಳೆ ಮೇಲ್ಗಡೆ. ಇಲ್ಲಿ ಏನ್ ಮಾಡವ, ಇವ್ರು ಓವರ್ ಹೈಟ್ ಆಗ್ಬಿಟ್ರಲ್ಲ. ಸರ್ ನಮ್ ನಾರ್ಮಲ್ ಹೈಟ್ ಅಲ್ವಾ, ಅದಕ್ಕೆ ಹತ್ತಿದೆ. ನಮ್ ಹೈಟ್ ಮ್ಯಾಚ್ ಮಾಡ್ಬೇಕಲ್ವಾ, ಅದಕ್ಕೆ ಹಿಂಗ ಎತ್ಬಿಟ್ಟವಳೆ ಮೇಲ್ಗಡೆಗೆ. ಬಾಯಿಲೆಲ್ಲ ಆಟ ಆಡದ. ಹೋಗೋಣೆ. ಹೆಂಗ ಅನಿಸ್ತೈತೆ ಇಲ್ಲಿ? ಚೆನ್ನಾಗಿದೆ, ಚೆನ್ನಾಗ್ ಅನ್ನಿಸ್ತಿದೆ. ಮಡಿಕೇರಿ ನೋಡಕ್ ಚೆನ್ನ ಅನ್ಕೊಂಡಿ. ವ್ಯೂ ಪಾಯಿಂಟ್ ಗೆ ಸ್ವಲ್ಪ ಡೀಪ್ ಆಗೈತೆ ವ್ಯೂ ಪಾಯಿಂಟ್ ಅಲ್ಲಿ. ಇನ್ನ ಸ್ವಲ್ಪ ಹತ್ರದಿಂದ ಕಾಣಿಸುತ್ತೆ, ಅದಕ್ಕೆ ಅಲ್ಲಿ ಹೋಯ್ತಾ ಇದೀವಿ. ಅಲ್ಲಿ ನೋಡೋಣ. ಮತ್ತೆ ಇಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗ್ ಬರುತ್ತೆ. ಇಲ್ಲಿ ಸಖತ್ತಾಗಿ ಬರುತ್ತೆ. ನಮ್ ಮಗು ಯಾಕೋ ಹೋಗಿದ್ ಕಡೆನೆ ನಿಂತ್ಕೋತೈತೆ, ಗೊತ್ತಾನ ಇಲ್ಲ. ಬಿಕಾಸ್ ಆ ತರ ಇದೆ ಪ್ಲೇಸಸ್, ಅದಕ್ಕೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಸಕ್ಕತ್ತಾಗಿದೆ. ನಂಗೆ ಒಂಥರ ಬ್ಲಾಂಕ್ ಆಗ್ಬಿಟ್ಟಿದೀನಿ ಪ್ಲೇಸ್ ನೋಡಿ, ಅಷ್ಟು ಸಕ್ಕತ್ತಾಗಿದೆ. ನೀವು ಮಡಿಕೇರಿಗೆ ಬಂದಾಗ ಈ ವ್ಯೂ ಪಾಯಿಂಟ್ ಗೆ ಹೋಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ, ಹೇಳ್ತೀನಿ ಅಷ್ಟೇ. ಹೇಳ್ಕೊಳ್ಳೋದೇನು ಸುತ್ತಾಡಿ ಲೈಫ್ ಅಲ್ಲಿ ಏನಿಲ್ಲ. ಹೌದು, ಇರೋದಂಗ್ ಜೀವನ ಎಂಜಾಯ್ ಮಾಡ್ಬೇಕಷ್ಟೇ. ಇರೋದಂಗ್ ಸುತ್ತಾಡಿ ಅಷ್ಟೇ. ಮಾಡು, ರೀಲ್ಸ್ ಮಾಡ್ಬೇಕಂತ ಕಾಣಿಸ್ತಾವ ನನ್ಗೆ. ನಮ್ಗೆ ಈ ತರ ಪ್ಲೇಸ್ ನೋಡಿದಾಗ ತುಂಬಾ ರೀಲ್ಸ್ ಮಾಡ್ಬೇಕು ಅನ್ಸುತ್ತೆ. ಬಿಟ್ಟು ಹೋಗಕ್ಕೆ ಐತಿಲ್ಲ ಇಲ್ಲಿ. ಮಂಗಲ್ಪಟ್ಟಿಗೆ ಹೋಗ್ರ ಅದೆಲ್ಲ ಆಕ್ಟಿಂಗ್ ಮಾಡ್ಬಾರ್ದು. ಮೋಡದ್ ಕ್ಲೌಡ್ ಐತೈತಲ್ಲ ನೋಡಿ, ಹೆಂಗೈತೈತೆ ಸಕ್ಕದಾಗ ಹೋಯ್ತೈತೆ ಪಾಪ. ಇಲ್ಲೇ ಅದ್ ವಿಡಿಯೋ ಮಾಡೋದ್ನ ಮಾಡ್ತಿದ್ದೇನಲ್ಲ, ಅದೆಲ್ಲ ಕ್ಲೌಡು. ಅಲ್ಲೆಲ್ಲ ಐತೆ ಪಾಪ ಹೋಗಕ್ಕೆ ಎಲ್ಲೋಡಲ್ಲಿ. ಫೋಟೋಸ್ ತಕೊಡು ಅಂದ್ರೆ ಸುಮ್ಮನೆ ಸುಸ್ತಾಗಂದ ಕೂತಾವನೆ ಇಲ್ಲಿ. ತಗೊಡ್ಬೇಕಲ್ಲ ಅಂತ ಡವ್ವು. ಸ್ಟೋರೀಸ್ ಸ್ಟೇಟಸ್ ಅಪ್ಲೋಡ್ ಮಾಡ್ತಿದ್ವಿ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ. ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಮುಂದೆ ಹೋಗ್ತಾ ಹೋಗ್ತಾ. ಸೊ ಅದಕ್ಕೆ ಇವಾಗ ಸ್ಟೋರೀಸ್ ಮತ್ತೆ ಸ್ಟೇಟಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮಾಡಿಲ್ಲ ಪಾಪ ನಾವು. ಏನು ಕುಡ್ದಿಲ್ಲ. ಬೆಳಿಗ್ಗೆ ಬೇಗನೆ ಎದ್ವಲ್ಲ 3 ಗಂಟೆಗೆ. ಸೊ ಬೇಗ ಅಶ್ವಾಯ್ತು. ಅದೇ ಟೀ ಕಾಫಿ. ಆ ಪ್ಲೇಸ್ ನೋಡಿದ್ರೆ, ಈ ವ್ಯೂ ಪಾಯಿಂಟ್ ನೋಡಿದ್ರೆ ಎಷ್ಟು ಫೋಟೋಸ್ ತಗೋಬೇಕು ಅನಿಸ್ತಿದೆ. ನೀನ್ ಇದೇ ಜಸ್ಟ್ ಟ್ರೈಲರ್ ಅನ್ಕೋ, ಇನ್ನ ಸಾಕಾಗೈತೆ ವ್ಯೂ ಪಾಯಿಂಟ್. ಟ್ರೈಲರ್, ಇದು ಪಿಕ್ಚರ್. ಇನ್ನ ಸಾಕಾಗಿರುತ್ತೆ ಅಲ್ಲಿ. ಎಲ್ಲ ಇದ್ಬಿಡೋಣ ಮನೆ ಮಾಡ್ಕೊಂಡಿ ಅಂತ ಫೀಲ್ ಆಯ್ತೈತೆ ನಂಗೆ. ಬಿಕಾಸ್ ಅಷ್ಟು ಸಖತ್ತಾಗಿದೆ ಪ್ಲೇಸ್.
ಅಲ್ವಾ? ಹೌದು ಸಗಲಾಗೈತೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ ಇಲ್ಲಿ ವ್ಯೂ ಪಾಯಿಂಟ್ ಮುಂದೆ. ರಾಜಸೀಟ್ ಪಾರ್ಕ್ ಎಲ್ಲ ನೋಡ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ಹೋಯ್ತಾ ಇದ್ದೀವಿ. ಮಡಿಕೇರಿ ಟೌನ್ ಒಳಗಡೆ ಫುಲ್ ಸುತ್ತಾಡ್ದೋ ಪಾರ್ಕ್ ಒಳಗಡೆ ಎಲ್ಲ ಪಣಿಯಲ್ಲ ಮೇಡಮ್ ತಿಂಡಿ ತಿನ್ಬೇಕು ಅಂತ ಫುಲ್ಲು ಸುಸ್ತಾಗ್ಬಿಟ್ಟು ಟೈರ್ಡ್ ಆಗ್ಬಿಟ್ಟಾಳ. ಮಾತಾಡೋಕೆ ಐತಲ್ಲ. ಬೆಳಗ್ಗೆ ಒಂದು ಕಾಫಿ ಕುಡಿದಿಲ್ಲ ಅಂದರೆ ಬೇಗ ಬಂದು ಮುಂದೆ ಕುಡಿಯೋಣ ಅಂತ ಬಂದ್ವಿ ವಾಪಸ್. ಅಲ್ಲಿ ಗೊತ್ತಲ್ಲ ನಿಮಗೆ ಏನು ಪ್ರಾಬ್ಲಮ್ ಆಯಿತು ಅಂತ. ಛತ್ರಿ ಮತ್ತೆ ರೈನ್ ಕೋಟ್ ಹಂಗೆ ಸಿಗಾಕೊಂಡಿತ್ತು. ಅದರಿಂದ ಮೂಡ್ ಆಫ್ ಐತೆ. ಅದರಿಂದ ಬೇಜಾರಾಗೋಯ್ತು. ತಿಂಡಿ ತಿನ್ಬೇಕು ಇವಾಗ ಫಸ್ಟ್ ಹೋಗಿ. ತುಂಬ ಸುಸ್ತಾಗ್ತಿದೆ ಗಾಯ್ಸ್. ಅಂದ್ರೆ ಅಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ, ಬಟ್ ಅದು ನಿಲ್ಸಿದ ಕಾರಣ ಟೀ ಕುಡಿಯೋಣ ಅಂತ ನೋಡಿದ್ರೆ ಆವಾಗಲೇ ಗೊತ್ತಾಗ್ತಿತ್ತು ಛತ್ರಿ ಮತ್ತು ರೈನ್ ಕೋಟ್ ಎಲ್ಲ ಹಾಳಾಗ್ಬಿಟ್ಟಿದ್ರು. ಆ ಡಿಸಪಾಯಿಂಟಿಂದ ಮತ್ತೆ ಕುಡಿಯೋಕ್ಕೆ ಹೋಗ್ಲೇ ಇಲ್ಲ. ಬೇಜಾರು ಆಗೋಯ್ತು, ಹಂಗೆ ಆಗೋಯ್ತಲ್ಲ ಅನ್ಕೊಂಡು. ಸೊ ಐಸ್ ಬಂದೋ ಇವಾಗ ಬೈಕ್ ಹತ್ರ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ಇವಾಗ. ತುಂಬ ಹೊಟ್ಟೆ ಹಸ್ತಿದೆ ನನಗೆ, ತಿಂಡಿ ತಿನ್ನಕ್ಕೆ ಹೋಗೋಣ ಬಾ. ನಡಿ ಓಡಿಸ್ಕೊಂಡು ಬೈಕ್ನ. ಪಾರ್ಟ್ನರ್ ತಿಂಡಿ ತಿನ್ನಕ್ಕೆ ಹೋಗ್ತಿದ್ವಿ ಇವಾಗ. ತಿಂಡಿ ಮಾಡೋಣ ಅಂತ ಹೋಟೆಲಿಗೆ ಬಂದ್ವಿ ಗಾಯ್ಸ್. ಇವಾಗ ಎಷ್ಟು ಕಾಸ್ಟ್ಲಿ ಅಂದರೆ ಒಂದು ಫುಡ್ಗೆ ಈ ಪಲಾವ್ಗೆ ಬಂದು 80 ರುಪೀಸ್. ಎಷ್ಟು ಪಾಪ ಈ ಪಲಾವ್ಗೆ? ಎಷ್ಟು ಈ ಪಲಾವ್ಗೆ? ನಾನು ಮೊಸರು ತಿಂತಾನೆ. ಮೊಸರು ರೈಸ್ ಬತ್ ಖಾಲಿ. ಇವಾಗ ಮ್ಯಾಗಿ ತರಿಸ್ಕೊಂಡು ತಿಂತಾವಳೆ. ಮ್ಯಾಗಿ ಆರ್ಡ್ರ್ ಮಾಡ್ಕೊಂಡು. ಹೌದು ನಾನು ಏನೋ ಮ್ಯಾಗಿಗೆ ಹುಡುಗು ಅದು ಏನಾಗಾಯ್ತು. ಪಾಪುಗೆ ಮುದ್ದು ಪಾಪುಗೆ ತಿನ್ನಿಸ್ತಿದ್ದೀನಿ ಮ್ಯಾಗಿನ. ಮುದ್ದು ಪಾಪ ತಿನ್ನಿಸ್ತಿದ್ದೀನಿ. ಬರೀ ಮೈ ಕಾನಾಗೈತ ಅಂತ ನೋಡ್ಕೊಳ್ಳೋದೇ. ತಿಂಡಿ ತಿಂದಾಯ್ತು. ಅಷ್ಟು ಕಷ್ಟದ ತಿಂಡಿ ಏನು ಇಷ್ಟ ಆಗಲಿಲ್ಲ. ಡಿಸಪಾಯಿಂಟ್ ಆಗ್ಬಿಟ್ಟೆ. ಬಟ್ ಹೊಟ್ಟೆ ಹಸಿ ನಡೆಯೋಕ್ಕಾಗಲ್ವಲ್ಲ. ಸೊ ಒಂದು ಲೈಟಾಗಿ ತಿಂದಿದ್ದೀವಿ. ಮುಂದೆ ಏನಾದ್ರು ತಿನ್ಬೇಕು, ಏನಾದ್ರು ಚೆನ್ನಾಗಿರೋ ತಿಂಡಿ ಸಿಕ್ಕಿದ್ರೆ. ಬಟ್ ಸಿಗಲ್ಲ. ಇಲ್ಲಿ ಎಲ್ಲ ಟ್ರೆಕಿಂಗ್ ಪ್ಲೇಸ್ ಅಲ್ವಾ, ಹೋಟೆಲ್ಸೇ ಕಮ್ಮಿ ಇಲ್ಲಿ. ಇವಾಗ ಅಬ್ಬಿ ಫಾಲ್ಸ್ ಹತ್ರ ಹೋಗ್ತಿದ್ದೀವಿ. ಬನ್ನಿ ಅಬ್ಬಿ ಫಾಲ್ಸ್ ಸಿಗುತ್ತೆ. ಬನ್ನಿ ಸಿಗೋಣ ಅಂದೇವೆ ಅಬ್ಬಿ ಫಾಲ್ಸಲ್ಲಿ.